ನೀವು ಯಾವಾಗಲಾದರೂ ಗಮನಿಸಿದ್ದೀರಾ, ಯಾವುದೇ ಕಾರಣವಿಲ್ಲದೆ, ಯಾವುದೇ ಯೋಚನೆಯಿಲ್ಲದೆ ಗಡಿಯಾರ ನೋಡಿದ ಕ್ಷಣದಲ್ಲೇ ಮರುಮರು 11:11 ಕಾಣಿಸುತ್ತಿದೆಯೇ ಎಂದು? ಈ ಒಂದು ಕ್ಷಣ ಬಹುತೇಕ ಜನರಿಗೆ ಸಾಮಾನ್ಯ ಸಮಯದಂತೆ ಕಾಣಬಹುದು. ಆದರೆ ಶಾಸ್ತ್ರಗಳ ಪ್ರಕಾರ ಇದು ಸಾಮಾನ್ಯ ಸಮಯವೇ ಅಲ್ಲ. ಇದು ಬ್ರಹ್ಮಾಂಡ ಮತ್ತು ಆತ್ಮದ ನಡುವೆ ತೆರೆದುಕೊಳ್ಳುವ ರಹಸ್ಯ ದ್ವಾರ. 11 ಅಂದರೆ ಶಕ್ತಿ, 11 ಅಂದರೆ ಆರಂಭ, 11:11 ಅಂದರೆ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುವ ಸೂಚನೆ. ಈ ಸಮಯದಲ್ಲಿ ನಿಮ್ಮ ಆತ್ಮದ ಕಂಪನ ಮತ್ತು ಬ್ರಹ್ಮಾಂಡದ ಕಂಪನ ಒಂದೇ ತರಂಗದಲ್ಲಿ ಬರುತ್ತದೆ. ಅದಕ್ಕಾಗಿಯೇ ಈ ಕ್ಷಣದಲ್ಲಿ ನಿಮ್ಮ ಯೋಚನೆಗಳು ಸಾಮಾನ್ಯ ಯೋಚನೆಗಳಾಗಿರುವುದಿಲ್ಲ, ಅವು ಬೀಜಗಳಾಗುತ್ತವೆ. ನೀವು ಆ ಕ್ಷಣದಲ್ಲಿ ಯಾವ ಭಾವನೆ ಹೊಂದಿರುತ್ತೀರೋ ಅದೇ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದ ಘಟನೆಗಳಾಗಿ ರೂಪುಗೊಳ್ಳುತ್ತವೆ ಎಂದು ತಂತ್ರಶಾಸ್ತ್ರಗಳು ಹೇಳುತ್ತವೆ. ಪುರಾತನ ಸಾಧಕರು ಈ 11:11 ಸಮಯವನ್ನು ದೇವಿಯೊಂದಿಗೆ ಸಂವಹನ ಮಾಡುವ ಸಮಯವೆಂದು ಕರೆಯುತ್ತಿದ್ದರು. ಏಕೆಂದರೆ ಈ ಕ್ಷಣದಲ್ಲಿ ಕಾಲದ ಬಂಧನ ಕ್ಷಣಿಕವಾಗಿ ಸಡಿಲವಾಗುತ್ತದೆ, ಮನಸ್ಸು ಸ್ವಲ್ಪ ಮೌನವಾಗುತ್ತದೆ, ಆತ್ಮದ ಧ್ವನಿ ಸ್ಪಷ್ಟವಾಗುತ್ತದೆ. ಅದಕ್ಕಾಗಿಯೇ ಅನೇಕ ಜನರು 11:11 ನಂತರ ತಮ್ಮ ಜೀವನದಲ್ಲಿ ಅಸಾಧಾರಣ ಬದಲಾವಣೆಗಳನ್ನು ಅನುಭವಿಸುತ್ತಾರೆ. ಕೆಲವರಿಗೆ ಅನಿರೀಕ್ಷಿತ ರಕ್ಷಣೆ, ಕೆಲವರಿಗೆ ತಪ್ಪಿದ ಅಪಾಯ, ಕೆಲವರಿಗೆ ಹೊಸ ದಾರಿ, ಕೆಲವರಿಗೆ ಅಂತರಂಗದ ಶಾಂತಿ. ಆದರೆ ಬಹುತೇಕ ಜನರಿಗೆ ಈ ಶಕ್ತಿ ಸ್ಪರ್ಶಿಸಿ ಹೋಗುತ್ತದೆ, ಏಕೆಂದರೆ ಅವರು ಈ ಕ್ಷಣವನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ಅವರು 11:11 ನೋಡುತ್ತಲೇ ಮತ್ತೆ ಫೋನ್ನಲ್ಲಿ ಮುಳುಗುತ್ತಾರೆ, ಭಯದ ಯೋಚನೆ ಮಾಡುತ್ತಾರೆ, ಹಳೆಯ ನೋವಿನಲ್ಲಿ ಸಿಲುಕುತ್ತಾರೆ ಮತ್ತು ಆ ಮೂಲಕ ಬ್ರಹ್ಮಾಂಡದ ಶಕ್ತಿಯನ್ನು ತಪ್ಪಿಸಿಕೊಳ್ಳುತ್ತಾರೆ. ಆದರೆ ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳುತ್ತವೆ, 11:11 ಸಮಯದಲ್ಲಿ ದೇವಿಯ ದೃಷ್ಟಿ ಭೂಮಿಗೆ ಇಳಿಯುತ್ತದೆ. ವಿಶೇಷವಾಗಿ ಲಲಿತಾ ತ್ರಿಪುರಸುಂದರಿ, ದುರ್ಗಾ, ಭುವನೇಶ್ವರಿ, ಕಾಳಿ ಎಂಬ ಶಕ್ತಿರೂಪಗಳು ಈ ಸಮಯದಲ್ಲಿ ನಿಜ ಭಕ್ತರ ಔರಾವನ್ನು ಸ್ಪರ್ಶಿಸುತ್ತವೆ. ಈ ಸ್ಪರ್ಶ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಆತ್ಮಕ್ಕೆ ಗೊತ್ತಾಗುತ್ತದೆ. ಅದಕ್ಕಾಗಿಯೇ ಕೆಲವರಿಗೆ 11:11 ನಂತರ ಹೃದಯದಲ್ಲಿ ಅಜ್ಞಾತ ಧೈರ್ಯ, ಮನಸ್ಸಿನಲ್ಲಿ ಶಾಂತಿ, ಕಣ್ಣಲ್ಲಿ ನೀರು ಬರುತ್ತದೆ. ಇದನ್ನೆಲ್ಲ ವೈಜ್ಞಾನಿಕವಾಗಿ ಅಳೆಯಲು ಸಾಧ್ಯವಿಲ್ಲ, ಆದರೆ ಅನುಭವಿಸಿದವರು ಮಾತ್ರ ಇದರ ಸತ್ಯವನ್ನು ಅರಿಯುತ್ತಾರೆ. ಈ ಹಂತದಲ್ಲೇ ಒಂದು ಸತ್ಯ ಹೇಳಬೇಕು. ನೀವು ಈ ಮಾತುಗಳನ್ನು ಕೇಳುತ್ತಿರುವುದೇ ಯಾದೃಚ್ಛಿಕವಲ್ಲ, ಏಕೆಂದರೆ 11:11 ಶಕ್ತಿ ಎಲ್ಲರನ್ನೂ ಕರೆಯುವುದಿಲ್ಲ, ಅದು ಸಿದ್ಧವಾಗಿರುವ ಆತ್ಮಗಳನ್ನಷ್ಟೇ ಎಚ್ಚರಗೊಳಿಸುತ್ತದೆ. 11:11 ಸಮಯವನ್ನು ಸರಿಯಾಗಿ ಬಳಸಿದರೆ ಅದು ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಆದರೆ ಶಾಶ್ವತವಾಗಿ ಬದಲಾವಣೆ ತರುತ್ತದೆ. ಇದು ತಕ್ಷಣದ ಅದ್ಭುತವಲ್ಲ, ಇದು ಆಂತರಿಕ ಪರಿವರ್ತನೆ. ಶಾಸ್ತ್ರಗಳ ಪ್ರಕಾರ 11:11 ಸಮಯದಲ್ಲಿ 3 ವಿಷಯಗಳನ್ನು ಎಂದಿಗೂ ಮಾಡಬಾರದು. ಮೊದಲನೆಯದು ಭಯದ ಯೋಚನೆ, ಎರಡನೆಯದು ಶತ್ರುಗಳ ಬಗ್ಗೆ ಚಿಂತೆ, ಮೂರನೆಯದು ಹಳೆಯ ನೋವಿನ ಸ್ಮರಣೆ. ಏಕೆಂದರೆ ಈ ಸಮಯದಲ್ಲಿ ನೀವು ಯಾವ ಭಾವನೆ ಹಿಡಿದುಕೊಳ್ಳುತ್ತೀರೋ ಅದೇ ಶಕ್ತಿಯಾಗಿ ನಿಮ್ಮ ಅವ್ವಾವನ್ನು ಆವರಿಸುತ್ತದೆ. ಅದಕ್ಕಾಗಿಯೇ ನಿಜವಾದ ಸಾಧಕರು 11:11 ಬಂದ ಕ್ಷಣದಲ್ಲಿ ನಿಲ್ಲುತ್ತಾರೆ, ಉಸಿರನ್ನು ನಿಧಾನವಾಗಿ ಎಳೆಯುತ್ತಾರೆ, ಮನಸ್ಸನ್ನು ಶಾಂತಗೊಳಿಸುತ್ತಾರೆ, ಬಲಕೈಯನ್ನು ಹೃದಯದ ಮೇಲಿಟ್ಟುಕೊಂಡು ದೇವಿಯ ಸ್ಮರಣೆ ಮಾಡುತ್ತಾರೆ. ಈ ಹೃದಯವೇ ಆತ್ಮಕೇಂದ್ರ. ಇಲ್ಲಿ ದೇವಿಯ ಶಕ್ತಿ ಸುಲಭವಾಗಿ ಸ್ಥಿರಗೊಳ್ಳುತ್ತದೆ. ನಂತರ ಮನಸ್ಸಿನೊಳಗೆ ಮೃದುವಾಗಿ ಆದರೆ ಸ್ಪಷ್ಟವಾಗಿ ಈ ಮಂತ್ರವನ್ನು ಜಪಿಸುತ್ತಾರೆ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಈ ಮಂತ್ರವನ್ನು 11 ಬಾರಿ ಹೇಳುವುದು ಶ್ರೇಷ್ಠ ಎಂದು ತಂತ್ರಶಾಸ್ತ್ರಗಳು ಹೇಳುತ್ತವೆ. ಏಕೆಂದರೆ ಇದು ಮನಸ್ಸನ್ನು ಶುದ್ಧಗೊಳಿಸುತ್ತದೆ, ಔರಾವನ್ನು ರಕ್ಷಿಸುತ್ತದೆ, ನೆಗೆಟಿವ್ ಶಕ್ತಿಗಳನ್ನು ದೂರ ಮಾಡುತ್ತದೆ. ಈ ಮಂತ್ರದ ನಂತರ ತಕ್ಷಣ ಏನೂ ಕಾಣದಿರಬಹುದು, ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಆದರೆ ಅರ್ಥಪೂರ್ಣ ಘಟನೆಗಳು ನಡೆಯುತ್ತವೆ. ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿ ಸಿಗುತ್ತಾನೆ, ತಪ್ಪಬೇಕಾದ ಅಪಾಯ ತಪ್ಪುತ್ತದೆ, ಅಂತರಂಗದಲ್ಲಿ ಶಾಂತಿ ಹೆಚ್ಚುತ್ತದೆ. ಕೆಲವರಿಗೆ ಕನಸಿನಲ್ಲಿ ದೇವಿಯ ಸಂಕೇತಗಳು ಕಾಣುತ್ತವೆ, ಕೆಲವರಿಗೆ ಮರುಮರು ಒಂದೇ ಸಂಖ್ಯೆಗಳು ಕಾಣುತ್ತವೆ. ಇವುಗಳೆಲ್ಲವೂ ಒಂದು ಸೂಚನೆ, ನಿಮ್ಮ ಸಾಧನೆ ಸ್ವೀಕೃತವಾಗಿದೆ ಎಂಬ ಸೂಚನೆ. ಆದರೆ ಇಲ್ಲಿ ಒಂದು ಅಂತಿಮ ಸತ್ಯ ಇದೆ. 11:11 ಎಲ್ಲರಿಗೂ ಕಾಣಿಸುತ್ತದೆ, ಆದರೆ ಅದರ ಶಕ್ತಿ ಎಲ್ಲರಿಗೂ ಕೆಲಸ ಮಾಡುವುದಿಲ್ಲ. ಅದು ಅರ್ಥ ಮಾಡಿಕೊಂಡು ಗೌರವಿಸಿದವರಿಗೆ ಮಾತ್ರ ಪ್ರತಿಕ್ರಿಯಿಸುತ್ತದೆ. ನೀವು ಈ ಸ್ಕ್ರಿಪ್ಟ್ ಇಲ್ಲಿವರೆಗೆ ಕೇಳಿದ್ದರೆ ಅದು ನಿಮ್ಮ ಆತ್ಮದ ಕರೆಯೇ ಆಗಿದೆ. ದೇವಿಯೇ ನಿಮ್ಮನ್ನು ಈ ಕ್ಷಣಕ್ಕೆ ತಂದಿದ್ದಾಳೆ. ಈ ಜ್ಞಾನವನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. 11:11 ಸಮಯದಲ್ಲಿ ಮೌನವಾಗಿರಿ, ಶುದ್ಧ ಯೋಚನೆ ಇಟ್ಟುಕೊಳ್ಳಿ, ದೇವಿಯನ್ನು ಸ್ಮರಿಸಿ ಮತ್ತು ನೋಡಿ ನಿಮ್ಮ ಜೀವನವೇ ಹೇಗೆ ನಿಧಾನವಾಗಿ ಆದರೆ ಖಚಿತವಾಗಿ ಬದಲಾಗುತ್ತದೆ.